ನೆನ್ನೆ 29ನೇ ತಾರೀಕು ಈ ದಿನ ಚೆನ್ನಾಗಿಲ್ಲ, ಎಲ್ಲ ತುಂಬ ಹುಷಾರಾಗಿರಬೇಕು, ಏನಾದ್ರು ಅವಘಡಗಳಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರು ಮೀತಾ ಮೇಡಮ್. ಹಾಗೆ ಆಗಿದೆ ಕೂಡ. ನಿನ್ನೆ ಸಾಕಷ್ಟು ಘಟನೆಗಳಾಗಿದೆ, ಅದರಲ್ಲಿ ಕೆಲವೊಂದು ಮೇಜರ್ ಆಗಿ ಎಲ್ರಿಗೂ ತಿಳಿಯುವಂತೆ ಕೂಡ ಆಗಿದೆ. ಸಾಕಷ್ಟು ಜನಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಆಗಿದೆ. ಹಾಗಾಗಿ ಆ ಘಟನೆ ಬಗ್ಗೆ ಮಾತಾಡ್ತಾ ಮತ್ತೆ ಮುಂದಿನ ದಿನ ಹೇಗಿರುತ್ತೆ, ಇವತ್ತು ನಾಳೆ ಹೇಗಿರುತ್ತೆ, ಹೊಸ ವರ್ಷ ಶುರು ಆಗ್ತಿದೆ, ಹೊಸ ವರ್ಷ ಹೇಗಿರುತ್ತೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಮೀತಾ ಅಂದರೆ ಕ್ರಿಸ್ಟಲ್, ಕ್ರಿಸ್ಟಲ್ ಅಂದರೆ ಮೀತಾ ಅಂತ ಹೇಳ್ಬೋದು. ಕ್ರಿಸ್ಟಲ್ ಮೂಲಕ ತುಂಬ ಸುಲಭ ವಿಧಾನದಲ್ಲಿ ಪರಿಹಾರವನ್ನು ಕೊಡ್ತಾರೆ, ಯಾವುದೇ ಸಮಸ್ಯೆ ಆಗಿರ್ಬೋದು. ಸಾಕಷ್ಟು ಜನ ಪೂಜೆ ಪುನಸ್ಕಾರ ಅದು ಇದು ಏನೇನೋ ಹೇಳ್ತಾರೆ, ಬಟ್ ಅವೆಲ್ಲ ಅಲ್ಲ, ಓನ್ಲಿ ಕ್ರಿಸ್ಟಲ್ ಮೂಲಕ ಇವರೇ ಫಸ್ಟ್. ಈಗ ಸಾಕಷ್ಟು ಜನ ಕ್ರಿಸ್ಟಲಲ್ಲಿ ಪರಿಹಾರ ಕೊಡ್ತಾರೆ, ಅದರಲ್ಲಿ ಮೊದಲನೇದಾಗಿ ಕ್ರಿಸ್ಟಲ್ ಮೂಲಕ ಪರಿಹಾರ ತಂದಿದ್ದು ಮೀತಾ ಮೇಡಮ್ ಅಂತ ಹೇಳ್ಬೋದು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ನೀವು ನೆನ್ನೆ ಹೇಳಿದ್ರಿ 2/9 ಈ ವರ್ಷದ ಕಡೆ ಡೇಂಜರ್ ಡೇಟು, ಏನಾದರೂ ಅವಘಡಗಳಾಗತ್ತೆ ಅಂತ. ಅದೇ ರೀತಿ ನಿನ್ನೆ ಒಂದು ರೈಲ್ ಆಕ್ಸಿಡೆಂಟ್ ಆಗಿದೆ ವಿಶಾಖಪಟ್ಟಣದಲ್ಲಿ, ನೋಡಿದ್ದೀರಾ. ಸದ್ಯ ಯಾರಿಗೂ ಪ್ರಾಣಾಪಾಯ ಅಷ್ಟಾಗಿಲ್ಲ, ಒಬ್ಬರು ತೀರೋಗಿದ್ದಾರೆ. ಬಟ್ ಅದೇನಾದರೂ ಅವಘಡ ಜಾಸ್ತಿ ಆಗಿದ್ರೆ ರೈಲಲ್ಲಿ ಇದ್ದವ್ರು 100 ಮಂದಿ ಇರ್ತಾರೆ. ಸೊ ಆ ಘಟನೆ ಬಗ್ಗೆ ಏನು ಹೇಳ್ತೀರಾ? ನೋಡಿ, ನಿನ್ನೆ 2025ನೇ ಇಸ್ವಿಯ ಒಂದು ಲಾಸ್ಟ್ ಡೇಂಜರ್ ಡೇಟ್ ಅಂತ ಹೇಳಿದೆ. ಅದು ನಿನ್ನೆ 29/2/9 ಪಾಸ್ ಆಗಿರೋದ್ರಿಂದ ಈ 2 ಮತ್ತು 9 ಅನ್ನೋದು ತುಂಬ ಡೇಂಜರಸ್ ಡೇಟು. ಇವತ್ತು ಏನು ಬೇಕಾದರೂ ಆಗ್ಬೋದು ಅಂತ ನಿನ್ನೆ ಬೆಳಿಗ್ಗೆನೇ ಹೇಳಿದ್ರಿ. ಸೊ ಅದೇ ರೀತಿ ನೋಡಿ, ರೈಲಿನ ಅಪಘಾತ ಆಗಿದೆ. ಅದೇ ರೀತಿ ಮತ್ತೆ ಒಬ್ಬರು ಸಿನಿ ಆ್ಯಕ್ಟ್ರಸ್ಸು, ಸೀರಿಯಲ್ ಆ್ಯಕ್ಟ್ರಸ್ಸು ನೋಡಿ, ಅವರು ಕೂಡ ಸೂಸೈಡ್ ಏನೋ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಅವರ ಹೆಸರು ಬಂದು ನಂದಿನಿ, ವೃಶ್ಚಿಕ ರಾಶಿ. ಸೊ ಗುರು ಅಷ್ಟಮದಲ್ಲಿದ್ದಾರೆ. ವೃಶ್ಚಿಕ ರಾಶಿ ಅಂತ ಅಂದರೆ ವೃಶ್ಚಿಕ ರಾಶಿ ಅವರಿಗೆ ಆಲ್ರೆಡಿ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಬಂದ್ವಿ. ಸೊ RR ನಗರದಲ್ಲಿ ಅವರಿರೋದು. RR ನಗರ ವಾಸ್ತು ಕೂಡ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲೂ ನೋಡಿ, ಗುರು ಅಷ್ಟಮದಲ್ಲಿದ್ದು ಶುಕ್ರ, ಕುಜ, ಸೂರ್ಯ, ಬುಧ ಈ 4 ಗ್ರಹಗಳು ಧನುರಾಶಿಯಲ್ಲಿದ್ದು ಸಪ್ತಮ ದೃಷ್ಟಿ ಒಬ್ಬರನ್ನೊಬ್ಬರು ನೋಡ್ತಿರ್ತಾರೆ. ಅಂದರೆ 7ನೇ ಮನೆ ದೃಷ್ಟಿ ಅಲ್ಲಿ ಬಿದ್ದು ವೃಶ್ಚಿಕ ರಾಶಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಟೈಮು ತುಂಬ ಬ್ಯಾಡ್ ಆಗಿದೆ, ತುಂಬ ಕೆಟ್ಟಿದೆ ಅಂತ ಹೇಳ್ತಾನೆ ಇದ್ವಿ. ಅದೇ ರೀತಿ ನಿನ್ನೆಯ ಒಂದು ಇನ್ಸಿಡೆಂಟು, ಅದು ನಿನ್ನೆ ಡೇಟ್ ಕೂಡ 29 ಆಗಿರುತ್ತೆ. ಇದು ಕೂಡ ನಾನು ಹೇಳ್ತಾ ಇದ್ದೆ, ಏನಾದರೂ ಆದಾಗ ಅದು ಮಾಧ್ಯಮಗಳಲ್ಲಿ ಹರಿದಾಡುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳಿದ್ದೆ ನಿನ್ನೆ ಬೆಳಗ್ಗೆ ಕೂಡ. ಸೊ 2025ರ ಕೊನೆಯ ಒಂದು ನೆಗೆಟಿವ್ ಡೇಟ್ ಅದಾಗಿರುತ್ತೆ. ಅದೇ ರೀತಿ ಈ 3 ದಿನ ಕೂಡ ಹಾಗೇ ಇರುತ್ತೆ. 3 ದಿನ ಕೂಡ ತುಂಬ ಟೈಮು ಚೆನ್ನಾಗಿಲ್ಲ, ಬ್ಯಾಡ್ ಆಗಿರುತ್ತೆ. ಎಲ್ಲರೂ ಕೂಡ ತುಂಬ ಹುಷಾರಾಗಿರಬೇಕು. ಈ 3 ದಿನ ಕೂಡ ಹುಷಾರಾಗಿರ್ಬೇಕಾಗತ್ತೆ. ಇವತ್ತು ನಾಳೆ ಸಂಡೆ ಕೂಡ 1ನೇ ತಾರೀಕು ಕೂಡ ಹಾಗೆ ಇರುತ್ತೆ. ಹೌದು, 1ನೇ ತಾರೀಕು, 31ನೇ ತಾರೀಕು, 30ನೇ ತಾರೀಕು. ಈ 30 ಅನ್ನೋದು ಮುಂದಿನ ವರ್ಷಕ್ಕೆ ತುಂಬ ರಾಜಯೋಗ ಡೇಟು. ಆದರೂ ಕೂಡ ಈ ವರ್ಷದ ಕೊನೆಯ ಒಂದು ಈ ಮೂರು ಡೇಟ್ಗಳು ಸತತವಾಗಿ ಟೈಮು ಚೆನ್ನಾಗಿಲ್ಲ. ಹಾಗಾಗಿ ಯಾಕಪ್ಪ ಅಂತ ಅಂದರೆ ನೋಡಿ, ಧನಸ್ಸು ರಾಶಿಯಲ್ಲಿ ಒಟ್ಟಿಗೆ ಒಂದು 4 ಗ್ರಹಗಳಿರೋದು. ಮತ್ತು ಮುಖ್ಯವಾಗಿ ಇವತ್ತು ಬಂದು ಮೇಷರಾಶಿಯಾಗಿರುತ್ತೆ. ಸೊ ಇವತ್ತಿನ ದಿನ ಈ 2.5 ದಿನ 3 ದಿನ ಚಂದ್ರ ಅಲ್ಲೇ ಇರ್ತಾನೆ. ಹಾಗಾಗಿ ತುಂಬ ಟೈಮ್ ಬ್ಯಾಡ್ ಆಗಿದೆ. ಅದರಲ್ಲೂ ಮೇಷರಾಶಿಯವ್ರಿಗೂ ಕೂಡ ತುಂಬ ಟೈಮ್ ಬ್ಯಾಡ್ ಆಗಿರುತ್ತೆ. ಸೊ ಆದ್ದರಿಂದ ಎಲ್ಲರೂ ಕೂಡ ಈ 3 ದಿನ ಏನು ಚೆನ್ನಾಗಿಲ್ಲ ಅಂತ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಈ 1-2ನೇ ತಾರೀಕುವರೆಗೂ ತುಂಬ ಕೇರ್ಫುಲ್ಲಾಗಿರಿ.